ಪ್ರಮತಿಮತಾಬ್ಧಿಯೊಳು ಸುಮನಸರೆ ನಿಪರತ್ನಗಳ ನವಲೋಕಿಸಿ ತೆಗೆದು ಪ್ರಾಕೃತ ಸುಭಾಷಾ ತಂತುಗಳ ರಚಿಸಿ ಅಸುಪತಿ ಶ್ರೀರಮಣನಿಗೆ ಸಮರ್ಪಿಸಿದೆ ಸಜ್ಜನರಿದನು ಸಂತೋಷಿಸಲಿ ದೋಷಗಳೆಣಿಸದಲೆ ಕಾರುಣ್ಯದಲ್ಲಿ ನಿತ್ಯ. ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸೌರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ತಾರತಮ್ಯ ಸಂಧಿ ಪದ್ಯ 54. ದಶಪ್ರಮತಿಮ ತಾಳ್ಮೆಯೋಳು ಸುಮನಸರೆ ನಿಪರತ್ನಗಳ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬೃಹತ್ತಾರತಮ್ಯ ಪ್ರಕರಣವನ್ನು ಶ್ರೀಮದಾನಂದ ತೀರ್ಥರ ಸಚ್ಛಾಸ್ತ್ರಗಳೆಂಬ ಸಮುದ್ರ ರಾಶಿಯಿಂದ ತೆಗೆದು ಆರಿಸಿದ ಪ್ರಮೇಯ ರತ್ನಗಳನ್ನು ಪ್ರಾಕೃತ ಪದ್ಯ ಕಾವ್ಯವೆಂಬ ಈ ದಾರದಿಂದ ಪೋಣಿಸಿ ಶ್ರೀರಮಣನಿಗೆ ಆ ರತ್ನಮಾಲೆಯನ್ನು ಅರ್ಪಿಸುತ್ತಾ ಸಜ್ಜನರು ಈ ಗ್ರಂಥಾವಲೋಕನದಿಂದ ಆನಂದಿಸಲಿ ಎಂದು ತಿಳಿಸುತ್ತಾರೆ. ದ್ವೈತ ಮತ ಪ್ರತಿಷ್ಠಾಪನಾಚಾರ್ಯರಾದ ಶ್ರೀ ಮಧ್ವಮುನಿಗಳಿಗೆ ದಶಪ್ರಮತಿಗಳು ಎಂದು ಹೆಸರು. ದಶ ಎಂದರೆ ಕೇವಲ 10 ಎಂಬ ಸಂಖ್ಯೆಯಲ್ಲ, ಅದು ಅನಂತ ಸಂಖ್ಯಾವಾಚ್ಯ, ಅಂದರೆ ಪೂರ್ಣ ಎಂದರ್ಥ. ಪ್ರಮತಿ ಎಂದರೆ ವಿಜ್ಞಾನಿಗಳು ಎಂದರ್ಥ. ಈ ಪರಿಷ್ಕಾರ ಕ್ರಮದಿಂದ ದಶಪ್ರಮತಿ ಎಂದರೆ ಪೂರ್ಣ ಪ್ರಜ್ಞ ಎಂದರ್ಥವಾಗುವುದು. ದಶಪ್ರಮತಿ ರಾಯರೆಂದರೆ ಖ್ಯಾತನಾಮರಾದ ಗುರು ಮಧ್ವರಿಂದ ರಚಿತವಾದ ಸರ್ವಮೂಲ ಗ್ರಂಥಗಳು. ಶ್ರೀ ವಿಷ್ಣುವಿನ ಸರ್ವೋತ್ತಮತ್ವವನ್ನು, ವಾಯು ಜೀವೋತ್ತಮತ್ವವನ್ನು, ಪಂಚಭೇದ ತಾರತಮ್ಯ ಜ್ಞಾನವನ್ನು, ಜಗತ್ತಿನ ಸತ್ಯತ್ವವನ್ನು ಸಾರುವ ಸದ್ಗ್ರಂಥಗಳಾಗಿವೆ. ಈ ಗ್ರಂಥಗಳಲ್ಲಿ ಘಟಕವಾಗಿರುವ ಶಾಸ್ತ್ರಗಳೇ ದಶಪ್ರಮತಿ ಮತವು. ಶ್ರೀಮನ್ ಮಧ್ವಮುನಿ ಪ್ರಣೀತವಾದ ದ್ವೈತ ಸಿದ್ಧಾಂತವು ಅಪಾರವಾದ ಸಮುದ್ರದಂತಿದೆ. ಇಂತಹ ದಶಪ್ರಮತಿ ಮತವೆಂಬ ಅಬ್ದಿಯಲ್ಲಿ ಜ್ಞಾನಶ್ರೇಷ್ಠರಾದ ಶ್ರೀ ಜಗನ್ನಾಥದಾಸಾರ್ಯರು ಮುಳುಗಿ ಹುಡುಕಿ ನೋಡಿ ತಲಸ್ಪರ್ಶಿಗಳಾಗಿ ಅನೇಕ ಅಮೂಲ್ಯ ರತ್ನಗಳನ್ನು ಹೊರತೆಗೆದರು. ಆ ಅನರ್ಘ್ಯ ರತ್ನಗಳೇ ಬ್ರಹ್ಮಾದಿ ಸಮಸ್ತ ದೇವತಾ ವರ್ಗ ಸುಮನಸರೆ ನಿಪ. ಅವರಲ್ಲಿರುವ ತಾರತಮ್ಯ ಪ್ರಮೇಯವನ್ನು ವಿವರಿಸುವುದೇ ಈ ಸಂಧಿಯ ವಿಷಯವು. ನಮ್ಮ ನಲ್ನುಡಿಯಾದ ಮಾತೃಭಾಷೆ ಕನ್ನಡವು. ಕರ್ನಾಟಕ ಭಾಷೆ ಪ್ರಾಕೃತ ಭಾಷೆ ಎನಿಸುವುದು. ಅಂತಹ ಪ್ರಾಕೃತ ಭಾಷಾ ರೂಪವಾದ ದಾರಗಳನ್ನು ನಿರ್ಮಿಸಿ ತಂತುಗಳನ್ನು ರಚಿಸಿ ಆಧಾರದಿಂದ ಅನರ್ಘ್ಯ ರತ್ನಗಳನ್ನು ಪೋಣಿಸಿ ರತ್ನಹಾರವನ್ನು ನಿರ್ಮಿಸಿದ್ದಾರೆ. ಅಸು ಎಂದರೆ ಪ್ರಾಣ ಶ್ವಾಸಪತಿಗಳಾದ ಶ್ರೀ ಮುಖ್ಯ ಪ್ರಾಣದೇವರಿಗೆ ಅಸು ಎಂದು ಹೆಸರು. ಪ್ರಾಣದೇವರ ಪ್ರಭುವಾದ ಶ್ರೀಹರಿಯೇ ಅಸುಪತಿಯು. ಅಸುಪತಿಯಾದ ಆ ಅಪ್ರಮೇಯನು ಶ್ರೀ ಲಕ್ಷ್ಮೀಪತಿಯು ಶ್ರೀರಮಣನಿಗೆ. ಅಂತಹ ಶ್ರೀರಮಣನ ಕೊರಳಿಗೆ ಈ ರತ್ನಮಾಲೆಯನ್ನು ಭಕ್ತಿಯಿಂದ ಸಮರ್ಪಿಸಿದ್ದಾರೆ ಅಪರೋಕ್ಷೀಕೃತ ಶ್ರೀಶರಾದ ದಾಸಾರ್ಯರು. ಜ್ಞಾನಿಗಳಾದ ಭಗವದ್ಭಕ್ತರು ಈ ರತ್ನಮಾಲಾ ರೂಪವಾದ ಕಾವ್ಯವನ್ನು ಪ್ರಾಕೃತ ಭಾಷೆ ಎಂಬ ದೋಷವನ್ನಾಗಲಿ ಅಥವಾ ಕಾವ್ಯಗತ ಇತರ ದೋಷಗಳನ್ನಾಗಲಿ ಪರಿಗಣಿಸದೆ ನಿತ್ಯವೂ ಅವಲೋಕಿಸುತ್ತಾ ಅಂತಃಕರಣಪೂರಿತವಾದ ಹೃದಯದಿಂದ ಸ್ವಾಗತಿಸಿ ಕಾವ್ಯೋಕ್ತ ಭಗವನ್ ಮಹಿಮೆಗಳನ್ನು ಸ್ಮರಿಸುತ್ತಾ ಸಂತೋಷ ಪಡಲಿ ಎಂದು ಸಜ್ಜನರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸುತ್ತಾರೆ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.